ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರಾ ಇನ್ನು ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನೇನು ತಪ್ಪು ಮಾಡ್ತೀನಿ ಅದನ್ನು ನನಗೆ ಕಮೆಂಟ್ ಮುಖಾಂತರ ಹೇಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನಿವತ್ತು ಡೈರೆಕ್ಟು ಟಿಫನ್ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟು ಆಮೇಲೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಎದ್ದು ತಲೆ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆದೆ. ಸರಿ ಸ್ಯಾರಿ ವೇರ್ ಮಾಡೋಣ ಅಂದ್ಕೊಂಡು ಸ್ಯಾರಿ ಹಾಕ್ಕೊಂಡೆ. ನನಗೆ ಸ್ಯಾರಿ ಉಡ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ. ಬಟ್ ದಿನ ಉಡ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಟೈಮ್ ಇರೋಲ್ಲ ಅಂದ್ಬಿಟ್ಟು ನನಗೆ ಯಾವಾಗೆಲ್ಲ ಉಡ್ಕೊಬೇಕು ಅನಿಸುತ್ತೋ ಆವಾಗೆಲ್ಲ ಉಡ್ಕೊಳ್ತೀನಿ. ಇದು ನನ್ನ ಸ್ಯಾರಿ ಲುಕ್ಕು ಹೇಗಿದೆ ಅಂತ ಕಮೆಂಟ್ ಮಾಡಿ. ಸ್ಕೈ ಬ್ಲೂ ಕಲರು, ಲೈಟ್ ಕಲರು, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಸರಿ, ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ, ಪೂಜೆ ಮಾಡೋಣ ಅಂತ ಹೊರಟೆ. ನಾನು ಮೊನ್ನೆನೇ ಹೇಳಿದ್ದೀನಿ ನಿಮಗೆ, ಪೂಜೆಗೆ ನಾನು ಔಟ್ಸೈಡ್ ಹೂವು ಇಷ್ಟಪಡಲ್ಲ ದೇವ್ರಿಗೆ ಮುಡ್ಸೋಕ್ಕೆ. ಶಿವನಿಗೆ ನೀಲಿ ಕಲರ್ ಹೂವು ಅಂದರೆ ತುಂಬ ಇಷ್ಟ ಅಂತೆ. ಇದು ತುಂಬೆ ಹೂವು ನನಗೆ ತುಂಬ ಇಷ್ಟ, ಮತ್ತು ಶಿವಾಗೂ ತುಂಬೆ ಹೂವು ಅಂದರೆ ತುಂಬ ಇಷ್ಟ. ನಾನು ತುಂಬೆ ಹೂವು ಮತ್ತು ಮಲ್ಲಿಗೆ ಹೂವು, ಶಂಖಪುಷ್ಪ ಹೂವನ್ನ ಯೂಸ್ ಮಾಡ್ಕೊತೀನಿ ದೇವ್ರಿಗೆ ಮುಡ್ಸೋದಕ್ಕೆ. ಅದರಲ್ಲೂ ಶಿವನಿಗೆ ತುಂಬ ಇಷ್ಟ ಅಂದ್ಬಿಟ್ಟು ನಾನು ಆ ಹೂವಲ್ಲೇ ಜಾಸ್ತಿ ಪೂಜೆ ಮಾಡಿರ್ತೀನಿ. ನನ್ನ ವೀಡಿಯೋದೆಲ್ಲ ಅದೇ ಕಲರ್ ಹೂವು ಸೇಮ್ ಹಾಕಿರ್ತೀನಿ. ಸರಿ, ನಾನು ಪೂಜೆ ಎಲ್ಲ ಮಾಡಿದೆ. ಪೂಜೆ ಮಾಡಿಕೊಂಡು ನಾನು ತಿಂಡಿ ಎಲ್ಲ ಮಾಡಿಟ್ಟಿದ್ದೆ, ಅದನ್ನೆಲ್ಲ ನಾನು ವೀಡಿಯೋ ಮಾಡಿಲ್ಲ ನಿಮಗೆ. ಸರಿ, ಪೂಜೆ ಎಲ್ಲ ಮಾಡಿದ್ದಾಯಿತು. ಹಸ್ಬೆಂಡು ಸ್ನಾನಕ್ಕೆ ಹೋಗಿದ್ರು. ತಿಂಡಿಗೆ ಅಂದ್ಬಿಟ್ಟು ನಾನು ಉಪ್ಪಿಟ್ಟು ಮತ್ತು ಮೆಣ್ಸಿನ್ಕಾಯಿ ಬಜ್ಜಿ ಮಾಡಿದ್ದೀನಿ. ಮೆಣ್ಸಿನ್ಕಾಯಿ ಬಜ್ಜಿ ಅವ್ರು ನೆನ್ನೆ ನೈಟು ಹಸ್ಬೆಂಡ್ ಎಣ್ಣೆಲಿ ಕರೆದಿದ್ದೆಲ್ಲ ಅಷ್ಟು ಐಟಮ್ಸ್ ಏನು ತಿನ್ನಲ್ಲ. ಸೊ ಅದಕ್ಕೆ ಅವ್ರಿಗೆ ಬೆಳಗ್ಗೆ ಮಾಡಿಕೊಟ್ಟೆ. ಅವ್ರು ಬರೋದಿನ್ನ ಲೇಟ್ ಅಂದ್ಬಿಟ್ಟು ಹಾಗೆ ಹೊರ್ಗಡೆ ಹೋಗಿ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕಿದೆ. ಮಳೆ ಬರುತ್ತೆ ಬಟ್ ಗಿಡಗಳು ನೆನೆಯೋ ಥರನೇ ಬರಲ್ಲ. ಅದಕ್ಕೆ ಸ್ವಲ್ಪ ಇವತ್ತು ಎಲ್ಲ ಡ್ರೈ ಥರ ಕಾಣಿಸ್ತಾ ಇತ್ತು. ಅದಕ್ಕೆ ಗಿಡಕ್ಕೆ ಸ್ವಲ್ಪ ನೀರು ಹಾಕಿದೆ. ಅಷ್ಟರಲ್ಲಿ ಹಸ್ಬೆಂಡ್ ಬಂದರು. ಅವರು ನಾನು ಉಪ್ಪಿಟ್ಟು, ಚಿಪ್ಸು, ಮೆಣ್ಸಿನ್ಕಾಯಿ ಬಜ್ಜಿ, ಸ್ವಲ್ಪ ಸೊಪ್ಪಿನ ಪಲ್ಯ ತಿಂದ್ವಿ. ಇಬ್ಬರು ಚೆನ್ನಾಗೆ ಬ್ಯಾಟಿಂಗ್ ಮಾಡಿದ್ವಿ. ಅವರು ತಿಂಡಿ ತಿಂದ್ಕೊಂಡು ಕೆಲ್ಸಕ್ಕೆ ಹೊರಟ್ರು. ಫೈಲ್ನ ಇಲ್ಲೇ ಮರ್ತೋಗಿದ್ರು, ತೊಗೊಂಬ ಅಂತ ಫೋನ್ ಮಾಡಿದರು. ತೊಗೊಂಡೋಗಿ ನಾನು ಅವ್ರಿಗೆ ಫೈಲ್ನ ಕೊಟ್ಟೆ. ಅವ್ರು ತೊಗೊಂಡು ಕೆಲ್ಸಕ್ಕೆ ಹೋದರು. ಸರಿ, ನಾನು ಆಚೆ ಕಡೆ ಒಂದು ರೋಸ್ ಗಿಡ ಹಾಕಿದ್ದೆ. ಅದು ಹೇಗಿದೆ ಏನಾಗಿದೆ ನೋಡೋಣ ಅಂತ ನೋಡಿದೆ. ಮತ್ತು ಹಾಗೆ ಒಂದು ರೇಷ್ಮೆ ಹಣ್ಣು ಕೊನೆ ಹಾಕಿದ್ದೆ. ಅಲ್ಲಿ ಚಿಕ್ಕದಾಗಿ ಚಿಗುರಿದೆ. ಅದರಲ್ಲಿ ಇವಾಗಲೇ 5-6 ಹಣ್ಣು ಬಿಟ್ಬಿಟ್ಟಿದೆ, ಕಾಯಿ ಬಿಟ್ಬಿಟ್ಟಿದೆ. ಅದು ನೋಡಿಕೊಂಡು ಅದು ಚೆನ್ನಾಗಾಗಿದೆ ಅಂದ್ಕೊಂಡು ಸಮಾಧಾನ ಆಯಿತು. ಹೋಗ್ಬಿಟ್ಟಿದೇನೋ ಅಂದ್ಕೊಂಡೆ. ಸರಿ, ಬಟ್ಟೆನ ಮಿಷಿನ್ಗೆ ಹಾಕಿದ್ದೆ. ಮಿಷಿನಿಂದ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಬಟ್ಟೆ ಎಲ್ಲ ಒಣಾಕಿದೆ. ನನಗೆ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿನೇ ಇದೆ. OTP ತೊಗೊಳಕ್ಕೆ ಹೇಳಿದರು, ಮತ್ತು ಫೈಲ್ನ ಫೋಟೋ ಹಿಡಿದು ಅಪ್ಲೋಡ್ ಮಾಡು ಅಂತ ಹೇಳಿದರು. ಇದು ಒಂದು 10 to 15 ಫೈಲ್ಸ್ ಇತ್ತು. ಇದು ಒಂದೊಂದು ಡಾಕ್ಯುಮೆಂಟ್ಸ್ನು ಫೋಟೋ ಹಿಡ್ಕೊಂಡು ಮೊಬೈಲಲ್ಲಿ ಇಟ್ಕೊಂಡೆ. ನನಗೆ ಈ ಥರ ತಲೆ ಬಗ್ಗಿಸಿ ಕೆಲಸ ಮಾಡೋದಕ್ಕೆ ಹೆಡ್ ಪೇನ್ ಬ್ಯಾಕ್ ಸೈಡ್ ಬರ್ತಿದೆ. ಏನು ರೀಸನ್ ಅಂತ ನನಗೆ ಗೊತ್ತಿಲ್ಲ. ಬಗ್ಗಿ ಕೆಲಸ ಮಾಡಿದ್ರೆ ತಲೆನೋವು ಜಾಸ್ತಿ ಆಗ್ತಾಯಿದೆ. ಸರಿ ಅಂದ್ಬಿಟ್ಟು ಹೋಗಿ ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿದೆ, ಸ್ವಲ್ಪ ಸರಿ ಹೋಗುತ್ತೆ ಅಂದ್ಬಿಟ್ಟು. ಮತ್ತು OTP ತೊಗೊಳೋದಕ್ಕೆ ಒಂದು 15 ಫೈಲ್ ಕೊಟ್ಟಿದ್ದರು. ಆ ಫೈಲ್ನ ನೋಡಿಕೊಂಡು ಹಾಗೆ ಟೀ ಕುಡಿದು ಎತ್ತಿಟ್ಟೆ ನಾನು. ಕೆಲವರು ಬರೀ ವೀಡಿಯೋನೇ ಮಾಡ್ಕೊಂಡಿರ್ತಾಳೆ, ಕೆಲಸ ಮಾಡಲ್ಲ, ಹಾಗೆ ಹೀಗೆ ಏನು ಮಾಡ್ತಾ ಇರ್ತಾಳೆ. ಕೆಲಸನ ನಾನು ಮಾಡಬೇಕು. ನನ್ನ ಜಾಗದಲ್ಲಿ ಬಂದು ಬೇರೆ ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ಮಗಳನ್ನ ಸುಧಾರಿಸಿ, ನನ್ನ ಹಸ್ಬೆಂಡ್ನ ಸುಧಾರಿಸಿ, ಮಗಳು ಸ್ಕೂಲ್ಗೆ ಹೋಗ್ತಾಳೆ ಅಂದರೆ 7:15ಗೆ ತಿಂಡಿ ಆಗಿರಬೇಕು. ಅದೆಲ್ಲ ಮಾಡೋದಕ್ಕೆ ರಿಸ್ಕ್ ಇರುತ್ತೆ. ಅದು ಇದ್ದವ್ರಿಗೆ ಅರ್ಥ ಆಗಿರುತ್ತೆ. ಆ ಥರ ಕೆಲಸ ಮಾಡ್ತಿರೋರಿಗೆ ಗೊತ್ತಿರುತ್ತೆ. ಮಾಡ್ದಲೇ ಇರೋರಿಗೆ ಅಷ್ಟು ಗೊತ್ತಿರಲ್ಲ, ಎಲ್ಲೋ ನಿಂತ್ಕೊಂಡು ಮಾತಾಡೋರಿಗೆ. ಅಷ್ಟರಲ್ಲಿ ಅಷ್ಟು ಕೆಲಸ ಎಲ್ಲ ಮಾಡಿ ಮತ್ತು ಇವ್ರು ಮಾಡೋ ಕೆಲಸ ಇದು OTP ತೊಗೊಳ್ಳೋ ಅಷ್ಟರಲ್ಲಿ ನನಗೆ 2:30 ಆಗಿತ್ತು. ಅಷ್ಟೆಲ್ಲ ಮಾಡಿಕೊಂಡು ಕೆಲಸಗಳನ್ನ ಮಾಡಿಕೊಂಡು ಟೈಮ್ ಕೊಡ್ಕೊಂಡು ಮಾಡ್ತಾಯಿದ್ದೀನಿ. ಮತ್ತು ಇದರಲ್ಲಿ ಕಸ್ಟಮರು ಸರಿಯಾಗಿ ಒಬ್ಬೊಬ್ಬರು OTPನೇ ಕೊಡಲ್ಲ, ಕಸ್ಟಮರ್ ಫೋನ್ ರೆಸ್ಪಾನ್ಸ್ ಮಾಡಲ್ಲ. ಅವರೆಲ್ಲ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿದ್ರೆ ನನಗೆ 2 ಅವರ್ ಆಗೋ ಕೆಲಸ 1 ಅವರ್ಗೆಲ್ಲ ಆಗೋಗ್ಬಿಡುತ್ತೆ. ಈ ಕೆಲಸ ಮುಗಿಯೋ ಅಷ್ಟರಲ್ಲಿ 2:30 ಆಗಿತ್ತು.
ಸರಿ ಅದು ಕೆಲಸ ಮುಗಿಸ್ಕೊಂಡು ಆಚೆ ಬಂದರೆ ಮಳೆ ಬರ್ತಾಯಿತ್ತು. ಸರಿ ಊಟ ಮಾಡೋಣ ಅಂದ್ಬಿಟ್ಟು ರಾತ್ರಿದು ಬಸ್ಸಾರಿತ್ತು. ಸ್ವಲ್ಪ ಬಸ್ಸಾರು, ರೈಸು, ಉಪ್ಪಿಟ್ಟು, ಮೊಸರು, ಚಿಪ್ಸ್ ಹಾಕ್ಕೊಂಡು ನಾನು ಊಟ ಮಾಡಿದೆ. ಊಟ ಮಾಡಿ ಮುಗಿಸೋ ಅಷ್ಟರಲ್ಲಿ 3 ಗಂಟೆ ಆ ಥರ ಆಗಿತ್ತು. ತಲೆನೂ ತುಂಬಾ ನೋವ್ತಾ ಇತ್ತು. ಹೆಡ್ ಪೇಯ್ನ್ ಏನಕ್ಕೆ ಬರ್ತಿದೆ ಅಂತ ನನಗಷ್ಟು ಗೊತ್ತಿಲ್ಲ. ಮತ್ತು ನಾನು ಊಟ ಮುಗಿಸ್ಕೊಂಡು ಫೈಲ್ ಅಪ್ಲೋಡ್ ಮಾಡೋದಕ್ಕೆ ಫೋಟೋ ತೆಗೆದಿಟ್ಕೊಂಡಿದ್ದೆ ಅಲ್ಲ, ಅದನ್ನು ನಾನು ಅಪ್ಲೋಡ್ ಮಾಡ್ತಾಯಿದ್ದೆ. ಸ್ವಲ್ಪ ನೆಟ್ವರ್ಕ್ ಸ್ಲೋ ಇತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿತ್ತು. ಇದೂ 10-12 ಫೈಲ್ ಇತ್ತು. ಟೈಮ್ ಆಗೋಯ್ತು ಅಂದ್ಬಿಟ್ಟು ನಾನೊಂದು 4 ಫೈಲ್ ಪೆಂಡಿಂಗ್ ಮಾಡಿದ್ದೀನಿ. ಇದು ಮುಗಿಸೋ ಅಷ್ಟರಲ್ಲಿ 4 ಗಂಟೆ ಆಗೋಯ್ತು. ಸರಿ ಟೈಮ್ ನೋಡಿದೆ 4 ಗಂಟೆ ಆಗಿದೆ ಅಲ್ಲ ಅಂದ್ಬಿಟ್ಟು ನಾನು ಅದನ್ನು ಅಲ್ಲೇ ಬಿಟ್ಬಿಟ್ಟು ಸ್ಕೂಲ್ ಹತ್ರ ಹೋದೆ ಕರ್ಕೊಂಬರೋಣ ಅಂತ. ಸ್ವಲ್ಪ ಮಳೆ ಬಂದಿದ್ದಕ್ಕೆ ರೋಡು ಫುಲ್ ಜಾಮ್ ಆಗಿತ್ತು. ಸ್ಕೂಲ್ ಹತ್ರನೂ ಒಂದು 5 ನಿಮಿಷ ಲೇಟ್ ಆಯಿತು ಹೋಗೋದು. ಅವಳು ಬರ್ತಾಳೆ ಅಂದ್ಬಿಟ್ಟು ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ. ಸರಿ ಅವಳು ಬಂದಳು. ಅವಳನ್ನ ಕರ್ಕೊಂಡು ಹಸ್ಬೆಂಡ್ ನೇರ್ಲೆಹಣ್ಣು ತೊಗೊಂಬ ಅಂತ ಹೇಳಿದರು. ತೊಗೊಂಬರೋದಕ್ಕಾಗಲಿಲ್ಲ, ನನಗೆ ಚೆನ್ನಾಗಿರಲಿಲ್ಲ. ಇದು ಇವತ್ತಿನ ನನ್ನ ವಿಡಿಯೋ ಗೈಸ್. ನಾನಿವತ್ತು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್, ಟೇಕ್ ಕೇರ್.